ಬನ್ನಿ ಫ್ರೆಂಡ್ಸ್, ನಾವು ವೆಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ದಪ್ಪದಾಗಿರೋದು ಒಂದು ಕ್ಯಾಬೇಜ್ ಫುಲ್ ತೊಗೊಂಡಿದ್ದೀನಿ, ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕ್ಯಾಬೇಜ್ನ ಒಗ್ಗರಣೆಗೂ ಹೆಚ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೆಚಪ್ ತೊಗೊಂಡಿದ್ದೀನಿ, ಟೊಮೆಟೊ ಕೆಚಪ್ಪು, ಗ್ರೀನ್ ಸೋಯಾ ಕೆಚಪ್ ತೊಗೊಂಡಿದ್ದೀನಿ, ವಿನಿಗರ್ ತೊಗೊಂಡಿದ್ದೀನಿ, ಸೋಯಾ ಸಾಸ್ ತೊಗೊಂಡಿದ್ದೀನಿ, ಮತ್ತು ಕಾರ್ನ್ಫ್ಲೋರು, ರೆಡ್ ಚಿಲ್ಲಿ ಪೌಡರು, ಕರಿಯೋದಕ್ಕೆ ಎಣ್ಣೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ, ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ನಾನಿಲ್ಲಿ ದೊಡ್ಡದು ಒಂದು ಫುಲ್ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನೂ ಅಷ್ಟೇ, ನಾನು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಈಗ ನಾನು ಶುಂಠಿ ಹಾಕ್ಕೊಂಡೆ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ತುಂಬಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಕ್ಕೊಳ್ಳೋಣ. ಚೆನ್ನಾಗಿ ಎಷ್ಟು ಈರುಳ್ಳಿ ಹಾಕ್ಕೊಳ್ತೀವೋ ಅಷ್ಟು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನಾನು ಒಂದು ಫುಲ್ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಉಳಿದಿರೋ ಮಸಾಲೆನ ಒಗ್ಗರಣೆಗೆ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಮೈದಾ ಹಿಟ್ಟು, 1 ಬಟ್ಲದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟು, ಸೇಮ್ ಬಟ್ಲಲ್ಲಿ ನಾನಿಲ್ಲಿ ಕಾರ್ನ್ಫ್ಲೋರ್ನ ಅದೇ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ, 1 ಬಟ್ಲದಷ್ಟು. ಈಗ ನಾವಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದು ಗ್ರೀನ್ ಚಿಲ್ಲಿದು ಕೆಚಪ್ಪು, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನಾನು 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಮತ್ತು ಇದು ಟೊಮ್ಯಾಟೊ ಕೆಚಪ್ಪು ನಾನು 2ರಿಂದ 3 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತದು. ಈಗ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕಬೇಡಿ, ಅದು ಈರುಳ್ಳಿ ಕ್ಯಾಬೇಜಲ್ಲೇ ನೀರು ಬಿಡುತ್ತೆ. ಮಾಡ್ಕೊಂಡು ಇದು ಸಣ್ಣದಾಗಿ ಉಂಡೆಗಳನ್ನ ಕಟ್ಕೊಳ್ಳೋಣ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲನೂ ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಒಂದು ಸೈಡಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ನೋಡ್ಬೋದು ಚೆನ್ನಾಗಿ ಕಾದಿದೆ. ನಾನೀಗ ಎಲ್ಲ ಬಾಲ್ಸ್ನೂ ಒಂದೊಂದಾಗೇ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ನೋಡ್ಬೋದು, ಈ ಥರ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಡೀಪ್ ಫ್ರೈ ಮಾಡಿ. ನೋಡಿ, ಈ ಥರ ಕಲರ್ ಬರಬೇಕು. ಈಗ ಇದೆಲ್ಲ ಆಗಿದೆ, ನಾನೀಗ ಇದನ್ನು ಎಣ್ಣೆಯಿಂದ ತೆಗೆಯೋಣ. ನೀವು ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಒಳಗಡೆ ಬೆಂದಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ. ಈಗ ಇದೆಲ್ಲ ಆಗಿದೆ, ನನಗೆ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಮಸಾಲ ಗ್ರೇವಿ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಕರಿಬೇವು ಸೊಪ್ಪು, ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಪೀಸ್ಗಳನ್ನ ಹಾಕ್ಕೊಳ್ತಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಆನಿಯನ್ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಸಣ್ಣ ಆನಿಯನ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್, ಒಂದು ಫುಲ್ ಕ್ಯಾಪ್ಸಿಕಮ್ನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಕ್ಯಾಬೇಜ್ ಹಾಕ್ತಾಯಿದ್ದೀನಿ, ಅದನ್ನು ಉದ್ದುದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ತುಂಬ ಫ್ರೈ ಮಾಡೋದು ಬೇಡ, ಆ ಕ್ರಿಸ್ಪ್ನೆಸ್ ಇರಬೇಕು ಕ್ಯಾಪ್ಸಿಕಮ್ದು ಕ್ಯಾಬೇಜ್ದೆಲ್ಲ. ಸುಮ್ಮನೆ 1-2 ನಿಮಿಷ ಹಾಗೆ ಬಾಡಿಸ್ಕೊಳ್ಳೋಣ. ಈಗ ನಾನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ವಿನಿಗರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಗ್ರೀನ್ ಚಿಲ್ಲಿದು ಸಾಸ್ ಹಾಕ್ಕೊಳ್ತಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಮಂಚೂರಿಯನ್ಸ್ ಮಾಡಿದಾಗ. ಇಲ್ಲಿ ಕೆಚಪ್ನ ನಾನು 2ರಿಂದ 3 ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ಟೊಮೆಟೊ ಕೆಚಪ್ಪು. ಈಗ ಇದನ್ನು ನೀಟಾಗಿ 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈ ತಿಕ್ನೆಸ್ ಬರೋದಕ್ಕೋಸ್ಕರ ಸ್ಲರಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂಚೂರು ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಲಿಕ್ವಿಡ್ ಥರ ಮಾಡಿಕೊಂಡು ನಾವೇನು ಮಸಾಲ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ದಟ್ ಆ ಮಸಾಲ ಒಳ್ಳೆ ಗ್ರೇವಿ ಥರ ತಿಕ್ನೆಸ್ ಕೊಡುತ್ತೆ ನಿಮಗೆ. ನೋಡ್ಬೋದು, ಈ ಥರ ತಿಕ್ಕಾದಮೇಲೆ ಫ್ಲೇಮ್ನ ಸಣ್ಣ ಮಾಡ್ಕೊಳ್ಳಿ. ಈ ಥರ ತಿಕ್ನ ಆದಮೇಲೆ ನಾವು ಮಾಡಿಟ್ಕೊಂಡಿರೋ ಮಂಚೂರಿಯನ್ ಬಾಲ್ಸ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಂಡು ತುಂಬಾ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಆ ಕ್ರಿಸ್ಪ್ನೆಸ್ ಹೊರಟೋಗುತ್ತೆ. 1-2 ನಿಮಿಷ ಸುಮ್ಮನೆ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.